ಡಿಸೆಂಬರ್ 4 ಮತ್ತು 5ರಂದು ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬರಲಿದ್ದಾರೆ. ಭಾರತ ರಷ್ಯಾ ನಡುವಿನ 23ನೇ ವಾರ್ಷಿಕ ಶೃಂಗಸಭೆಗಾಗಿ ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತ ಭೇಟಿ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಸಾಧ್ಯತೆ ಹಿನ್ನೆಲೆ ಪುಟಿನ್ ಭೇಟಿ ಜಾಗತಿಕವಾಗಿ ಮಹತ್ವದ್ದು ಎನಿಸಿದೆ. ಪುಟಿನ್ ಭೇಟಿ ಹಿನ್ನೆಲೆ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ರಷ್ಯಾದ ಭದ್ರತಾ ಸಂಸ್ಥೆಗಳು ಸಹ ಭಾರತಕ್ಕೆ ಆಗಮಿಸಿವೆ. ಯಾವುದೇ ರಾಷ್ಟ್ರದ ಮುಖ್ಯಸ್ಥರು ಆಗಮಿಸಿದಾಗ ವಿಶೇಷ ಭದ್ರತಾ ಶಿಷ್ಟಾಚಾರ ಅನುಸರಿಸಲಾಗುತ್ತದೆ. ಆದರೂ ಪುಟಿನ್ ಅವರ ಭದ್ರತೆ ಸ್ವಲ್ಪ ವಿಭಿನ್ನವಾಗಿದೆ. ಅವರ ಆಹಾರ ಪಾನೀಯಗಳ ಜೊತೆ ತಮ್ಮದೇ ಆದ ಪೋರ್ಟಬಲ್ ಶೌಚಾಲಯ ಸಹ ಹೊತ್ತು ತರ್ತಾರೆ. ಪುಟಿನ್ ಪ್ರಯಾಣಕ್ಕೆ $390 ಮಿಲಿಯನ್ ಮೌಲ್ಯದ ಐಷಾರಾಮಿ ವಿಮಾನವಿದೆ. ಈ ವಿಮಾನ ಎಲ್ಲಾ ರೀತಿಯ ವಾಯು ಭೂ ದಾಳಿಯಿಂದ ಬರುವ ಬೆದರಿಕೆಗಳನ್ನ ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಪ್ರಯಾಣದ ವೇಳೆ ಯಾವುದೇ ಬೆದರಿಕೆ ಎದುರಿಸಲು ಪುಟಿನ್ ವಿಮಾನವನ್ನ ರಷ್ಯಾದ ಯುದ್ಧ ವಿಮಾನಗಳು ಸುತ್ತುವರೆದಿರ್ತವೆ. ಈ ಐಷಾರಾಮಿ ವಿಮಾನದಲ್ಲಿ ಮತ್ತೊಂದು ವಿಶೇಷವಿದೆ. ಪುಟಿನ್ ವಿಮಾನದಲ್ಲಿನ ಚಿನ್ನದ ಲೇಪಿತ ಶೌಚಾಲಯದ ಆಸನ ಹೊಂದಿದೆ. ಒಂದು ವರದಿಯ ಪ್ರಕಾರ ಪುಟಿನ್ ವಿಮಾನದ ಒಳಭಾಗ ಅರಮನೆಯಂತೆ ಇದೆ. ಇದು ಚರ್ಮದ ಪೀಠೋಪಕರಣಗಳನ್ನ ಹೊಂದಿದೆ. ಗೋಡಂಬಿ ಮರದ ತೆಳುವಾದ ಶೀಟ್ ಇದೆ. ಚಿನ್ನದ ಕೆತ್ತನೆಗಳನ್ನ ಸಹ ಹೊಂದಿದೆ. ಇದರಲ್ಲಿ ಖಾಸಗಿ ಕಚೇರಿಗಳು, ಸಮ್ಮೇಳನ ಕೊಠಡಿಗಳನ್ನ ಒಳಗೊಂಡಿದೆ. ಈ ವಿಮಾನದಲ್ಲಿ ವಿಶ್ರಾಂತಿ ಕೊಠಡಿಗಳು, ಮಿನಿ ಜಿಮ್, ಊಟದ ಹಾಲ್, ಬಾರ್, ಶವರ್, ವೈದ್ಯಕೀಯ ಕೊಠಡಿ ಸಹ ಒಳಗೊಂಡಿದೆ.